ಭ್ರಷ್ಟಾಚಾರ ಮುಕ್ತ SKPA ಅಧ್ಯಾಯ 1. ಇದಕ್ಕೆ 2,000ಕ್ಕಿಂತ ಜಾಸ್ತಿ SKPA ಸದಸ್ಯರು ನನಗೆ ಬೆಂಬಲ ನೀಡಿರುತ್ತಾರೆ. ಇದರಿಂದ ಸಿದ್ಧ ನನಗೆ ಪ್ರೋತ್ಸಾಹದಿಂದ ನಾನು SKPA ಭ್ರಷ್ಟಾಚಾರ ಮುಕ್ತವಾಗಲಿ ಎಂದು ಭ್ರಷ್ಟಾಚಾರ ಮುಕ್ತ SKPA ಅಧ್ಯಾಯ 2 ತಮ್ಮ ಮುಂದಿಡುವನಾಗಿರುತ್ತೇನೆ. ಆತ್ಮೀಯರೇ, SKPAಯಲ್ಲಿ ಪ್ರತಿ ವರ್ಷ ಮೆಂಬರ್ಶಿಪ್ 3,000 ಮತ್ತು 2,000 ಅಂತ ಹೊಸ ಮೆಂಬರ್ಗಳಿಗೆ, ಮತ್ತು ರಿನ್ಯೂವಲ್ ಫೀ 1,500 ಅಂತ ಹೇಳಿ ಸುಮಾರು 3,000 ಜನರಿಂದ ರಿನ್ಯೂವಲ್ ಫೀ ತೆಗೆದುಕೊಳ್ಳುತ್ತಿದ್ದಾರೆ. SKPAಯಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಾ? SKPAಗೆ GST ಅಕೌಂಟ್ ಇದೆಯಾ? ಮತ್ತು SKPA ಹಣ ಇದು 1,500 ತಗೊಳ್ಳೋಕ್ಕೆ ಆಧಾರ SKPAಗೆ ಏನಿದೆ, ಅದರಲ್ಲಿ ಬ್ಯಾಕಪ್ ಎಸೆಟ್ಸ್ ಇದೆಯಾ ಅಂತ ಕೇಳಿಕೊಂಡು ಅನೇಕ ಫೋಟೋಗ್ರಾಫರ್ಸ್ನವರು, ವಿಡಿಯೋಗ್ರಾಫರ್ಸ್ನವರು ನನ್ನನ್ನು ಇವತ್ತು ಕೇಳಿದ್ದಾರೆ. ಆದ್ದರಿಂದ ನಮ್ಮ ಇನ್ವೆಸ್ಟಿಗೇಷನ್ 1 ಏನಂತ ಹೇಳಿದ್ರೆ, SKPA ಈ ರಿನ್ಯೂವಲ್ ಫೀ ಅಥವಾ ಮೆಂಬರ್ಶಿಪ್ ಫೀ ಯಾಕೆ ಕೆಲವರು ನಮ್ಮ ಅಕೌಂಟಿಗೆ UPI ಮೂಲಕ ಕಟ್ಟಿ, ಫೋನ್ಪೇ ಮಾಡಿ, ಗೂಗಲ್ ಪೇ ಮಾಡಿ ಅಂತ ಕೇಳೋದು? SKPAಯಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದರೆ ಅದಕ್ಕೆ ಯಾಕೆ ಇದು ಹಣ ಹೋಗಬಾರ್ದು? ನಿಜವಾಗಿ ನೋಡೋದಿದ್ದಲ್ಲಿ ಒಂದು ಸಂಸ್ಥೆಯಲ್ಲಿ ಹಣ ತಗೊಂಡ್ರೆ ಅದರ ಬ್ಯಾಂಕ್ ಅಕೌಂಟಿಗೆ ಹೋಗಬೇಕು. ಕೆಲವು ಜನರು ಹೇಳೋದೇನಂತ ಹೇಳಿದ್ರೆ, ನಮಗೆ ಟ್ಯಾಕ್ಸ್ ಬರುತ್ತೆ, GST ಬರುತ್ತೆ ಅಂತ. ಹಾಗಾದರೆ ನಿಮಗೆ 45 ಲಕ್ಷಕ್ಕೆ GST ಯಾಕೆ ಬರಲ್ಲ? 20 ಲಕ್ಷ ಮೇಲೆ GST ಅನ್ವಯವಾಗೋದಿಲ್ಲವ? ಯಾಕೆ ಇದನ್ನು ಅಡಗಿಸಿಕೊಂಡು ಇದು ಹಣ ಎಲ್ಲಿ ರೊಟೇಟ್ ಆಗತ್ತೆ? ಇದು ಮನಿ ಲಾಂಡ್ರಿಂಗ್ ಅಲ್ಲವ ಎಂಬ ಪ್ರಶ್ನೆ ಸರ್ವ ಸದಸ್ಯರಲ್ಲಿದೆ. ಎರಡನೇದಾಗಿ, ಒಂದು ಮಹಾಸಭೆ ಅಥವಾ ವಲಯ ಸಭೆ ಮಾಡುವಾಗ ಹಾಲ್, ಊಟ, ಸೌಂಡ್, ಲೈಟಿಂಗ್ ಇದರ ಕೊಟೇಶನ್ 3 ವಿವಿಧ ಹಾಲ್ಗಳಲ್ಲಿ 3 ವಿವಿಧ ಕಡೆಗಳಲ್ಲಿ ತೆಗೆದುಕೊಳ್ಳಬೇಕಾಗಿದೆ. ಅದನ್ನು ಬಜೆಟ್ ಜನರಲ್ ಮೀಟಿಂಗ್ ಅಂತ ಮಾಡಿ ಅದರಲ್ಲಿ ಸದಸ್ಯರ 3/4 ಮೆಜಾರಿಟಿಯಲ್ಲಿ ಮನ್ನಾ ಮಾಡಬೇಕಾಗಿದೆ. ಇದು ಮಾಡದೆ ಯಾಕೆ ಕೆಲವೊಂದೇ ಹಾಲ್ಗಳಲ್ಲಿ ಕೆಲವೊಂದೇ ಸೌಂಡ್ ಬಾಕ್ಸ್, ಕೆಲವೊಂದೇ ಲೈಟಿಂಗ್, ಕೆಲವೊಂದೇ ಕಂಪನಿಗಳಿಗೆ ಊಟದ ಕಾಂಟ್ರಾಕ್ಟನ್ನು ನೀಡುವುದು? ಇದರಿಂದ ಯಾರಿಗೆ ಲಾಭವಿದೆ ಎಂಬ ಸಂಶಯ ಕೂಡ ಕೆಲವರು ವ್ಯಕ್ತಪಡಿಸಿರುತ್ತಾರೆ. ಮೂರನೇದಾಗಿ, ಮಹಾಸಭೆ ನಡೆಯುವ ಸಮಯದಲ್ಲಿ ಹಾಲ್ ಅಲ್ಲಿ ಮೀಟಿಂಗ್ ನಡೆದಾಗ ಕಂಪನಿಗಳಿಂದ ಎಕ್ಸಿಬಿಷನ್ ಸ್ಟಾಲನ್ನು ಕಂಪನಿನವರು ಹಾಕ್ತಾರೆ. ಇದರಿಂದ ಬಂದ ಹಣ ಎಲ್ಲಿಗೆ ಹೋಗ್ತದೆ? ಯಾರ ಅಕೌಂಟಿಗೆ ಹೋಗ್ತದೆ? ಫೋನ್ಪೇಯಲ್ಲಿ ಮಾಡುವಂಥ ಲೆಕ್ಕವ ಅಥವಾ ಸಂಘಟನೆಗೆ ಇದು ಹಣ ಬ್ಯಾಂಕ್ ಅಕೌಂಟಿಗೆ ಹೋಗ್ತದಾ? ಎಲ್ಲಿಗೆ ಹೋಗ್ತಿದೆ? ಕೆಲವರು ಅಂಗಡಿ ಇಡುವವರಿಗೆ 5,000, ಕೆಲವರಿಗೆ 6,000, ಕೆಲವರಿಗೆ 12,000. ಇದಕ್ಕೆ ಕೇಳಿದರೆ ಅಕೌಂಟಿನಲ್ಲಿ ನನ್ನ ಹತ್ರ ಕೂಡ ಕೇಳಿದರು, ಸ್ಟಾಲ್ ಇಡ್ತೀರಾ ಅಂಥೇಳಿ. ಅದಕ್ಕೆ ನಾನು ಹೇಳಿದೆ, ಬ್ಯಾಂಕ್ ಅಕೌಂಟ್ ಕೊಡಿ, ನಾನು ಹಣ ಹಾಕ್ತೇನಲ್ಲಿ, ನನಗೆ ಸ್ಟಾಲ್ ಕೊಡಿ ಅಂತೇಳಿ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನೇ, ನನಗೆ ಕ್ಯಾಶ್ನಲ್ಲಿ ಕೊಡದಿದ್ದರೆ ಮಾತ್ರ ಸ್ಟಾಲ್ ಕೊಡ್ತೇನೆ ಅಂತ ಹೇಳಿದವರು. ಹಾಗಾದರೆ ಈ ಹಣ ಎಲ್ಲಿಗೆ ಹೋಗ್ತದೆ? ಇದು ಮನಿ ಲಾಂಡ್ರಿಂಗ್ ಅಲ್ಲವಾ? ಇನ್ನೊಂದು, ಮೂಡುಬಿದ್ರೆಯಲ್ಲಿ ಜಾಗ ತಗೊಂಡಿದ್ದಾರೆ SKPA ಭವನ ಅಂತ ಮಾಡಲಿಕ್ಕೆ. ಇದರಲ್ಲಿ ಬಿಲ್ಡಿಂಗ್ ಕಮಿಟಿ ಅಂತ ಮಾಡಿ ಕೆಲವರ ಹತ್ರ 25,000, ಕೆಲವರ ಹತ್ರ 10,000 ಅಂತ ಹೇಳಿ ತಗೊಂಡು ಬಿಲ್ಡಿಂಗಿಗೆ ಫಂಡ್ ಅಂತ ಹೇಳಿ ಮಾಡಿದ್ದಾರೆ. ಇದು ಹಣ ಬಿಲ್ಡಿಂಗ್ ಫಂಡ್ ಅಂತ ಹೇಳಿ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಇರಬೇಕು. ಇದು ಹಣ ಬಿಲ್ಡಿಂಗ್ ಫಂಡಿಗೆ ಹೋಗಿದೆ. ಮತ್ತು SKPA ಭೂಮಿ ತಗೊಂಡದು SKPA ಹಣದಿಂದ. ಹಾಗಿರುವಾಗ ಬಿಲ್ಡಿಂಗ್ ಫಂಡ್ ಕೊಟ್ಟವರು ಕೇಳೋದೇನಂತೇಳಿದರೆ, ನಮ್ಮದೇನು ಅಧಿಕಾರ, ಜಾಗದ ಅಧಿಕಾರ ಏನಂತೇಳಿ. ಇದರಲ್ಲಿ ಬಿಲ್ಡಿಂಗ್ ಫಂಡ್ ಕೊಟ್ಟವರು ಕೂಡ SKPA ಮೆಂಬರ್ಸ್ ಆದ ಕಾರಣ SKPA ಇಂದ ತಗೊಂಡ ಜಾಗ ಹಣದಿಂದ, ಮೆಂಬರ್ಸ್ ಪಬ್ಲಿಕ್ ಫಂಡ್ ಹಣದಿಂದ ತಗೊಂಡ ಜಾಗದಿಂದಾಗಿ SKPA ಮೆಂಬರ್ಸಿಗೆ ಅನ್ಡಿವೈಡೆಡ್ ರೈಟ್ ಇದೆ. 3,119 ಮೆಂಬರ್ಸ್ ಇದ್ದಾರೆ.
ಅದರ ನಂತರ ಬಿಲ್ಡಿಂಗ್ ಫಂಡ್ ಅಂತೇಳಿ ನೀವು ತಗೊಳ್ಳುವಂಥದ್ದು ಸರಿಯಲ್ಲ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರವು ಒಂದು ಸಮುದಾಯ ಭವನ ಅಂತ ಹೇಳಿ ಒಂದು ಸಂಘಕ್ಕೆ ಕೊಡುವಂಥದ್ದು 2.5 ಕೋಟಿ ಇದೆ. ಇದರಿಂದಾಗಿ ಸಮುದಾಯ ಭವನವನ್ನು ಧರ್ಮಕ್ಕೆ ರಾಜ್ಯ ಸರ್ಕಾರವೇ ಸಹಕಾರದಿಂದ ತಮಗೆ ನೀಡಲಾಗುತ್ತದೆ. ಹಾಗಿರುವಾಗ ಬಿಲ್ಡಿಂಗ್ ಫಂಡ್ ಯಾಕೆ ಮಾಡಿದ್ದು? ಇದು ಹಣ ಎಲ್ಲಿ ಹೋಗಿದೆ? ಯಾಕೆ 5-6 ವರ್ಷದಿಂದ ಬಿಲ್ಡಿಂಗ್ ಕಟ್ತೇನೆ ಅಂತ ಹೇಳಿ ಬಿಲ್ಡಿಂಗ್ ಕಟ್ಟಲಿಲ್ಲ? ಇದು ಯಾರು ನುಂಗಿ ಹಾಕಿದಾರಾ, ಯಾರು ತಿಂದು ಹಾಕಿದಾರಾ? ಇದನ್ನು SKPಯಲ್ಲಿರುವಂಥ ಅಧ್ಯಕ್ಷರು ಹಾಗೂ ಅಲ್ಲಿ ಕಾರ್ಯಕಾರಿ ಸಮಿತಿ ಇವರು SKPಯ ಸದಸ್ಯರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆಡಿಟ್ ರಿಪೋರ್ಟ್ ಮೂಲಕ ಉತ್ತರ ಕೊಡಬೇಕಾಗಿ ನನ್ನ ವಿನಮ್ರವಾದ ವಿನಂತಿಯಾಗಿರುತ್ತದೆ. ಯಾರು ಹಣ ತಿಂದು ಹಾಕಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ನಾವು ಏನು ದೂರ ಹಾಕೋಲ್ಲ. ಇದು ಹಣ ಎಲ್ಲಿ ಹೋಗಿದೆ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬೇಕು. ಮತ್ತು ವಲಯ ಸಭೆ ಮಹಾಸಭೆ ಮಾಡುವಂಥ ಖರ್ಚಿದು ಬ್ಲ್ಯಾಕ್ ಆ್ಯಂಡ್ ವೈಟ್ ರಿಪೋರ್ಟ್ ಬೇಕು. ಅದನ್ನು ನಾವು ಸಿಕ್ಕಿದ ನಂತರ ಅದರದ್ದು ಫಾರೆನ್ಸಿಕ್ ಆಡಿಟ್ ಮಾಡ್ತೇವೆ. ಫಾರೆನ್ಸಿಕ್ ಆಡಿಟ್ ಮಾಡಿದಲ್ಲಿ ಏನಾದರೂ ಆಡಿಟಲ್ಲಿ ಮೇಲೆ ಕೀಳು ಕಂಡು ಬಂದಲ್ಲಿ ಕಾನೂನು ಕ್ರಮವನ್ನು ನಾವು ತೆಗೆದುಕೊಂಡು ನಮ್ಮ ಹಕ್ಕಿನ ಹಣವನ್ನು, ನಮ್ಮ ಹಕ್ಕಿನ ಅಧಿಕಾರವನ್ನು ನಾವು ಕೇಳುವವರಾಗಿರುತ್ತೇವೆ. ಯಾರು ಕೂಡ ಮೋಸ ಮಾಡಿದ್ದಾರೆ ಅಂತ ಹೇಳುವಂಥ ನಾವು ಅಲಿಗೇಷನ್ ಹಾಕಲ್ಲ. ತಾವೆಲ್ಲರೂ ಲೆಕ್ಕ ಕೊಟ್ಟು ಕ್ಲೀನಾಗಿ ಬರಬೇಕು. ಅದರಲ್ಲಿ ಈಗಿನ ಸಂಘಟನೆಯಲ್ಲಿರುವಂಥ ವಲಯ ಅಧ್ಯಕ್ಷರೆಲ್ಲರೂ ಬಹಳ ಆನೆಸ್ಟ್ ಆಗಿದ್ದಾರೆ. ಅವರು ಲೆಕ್ಕ ಎಲ್ಲ ಕರೆಕ್ಟಾಗಿ ಕೊಟ್ಕೊಂಡಿದ್ದಾರೆ. ಮುಂಚಿನವರೆಲ್ಲ ಮಾಡಿದ ಕಾಂಡಗಳು ಈ ಕಾಂಡಗಳು ಸರಿಪಡಿಸಬೇಕು. ಇದೇ ನನ್ನ ವಿಡಿಯೋ ಮಾಡಿದ ಉದ್ದೇಶ. ಬೇರೆ ಯಾವ ಉದ್ದೇಶ ಅಲ್ಲ. ಯಾರಿಗೆ ಉಪದ್ರ ಮಾಡಲಿಕ್ಕೆ ಮಾಡಿದ ಉದ್ದೇಶ ಅಲ್ಲ. ಯಾರನ್ನ ಮೇಲೆ ಸುಳ್ಳು ಅಪವಾದವನ್ನು ಹೊರಿಸುವಂಥ ವಿಷಯ ಅಲ್ಲ. ಸತ್ಯದಲ್ಲಿ ಎಲ್ಲ ವಿಷಯವನ್ನು ಎಲ್ಲ ಸಂಘದ ಸದಸ್ಯರಿಗೆ ತಾವು ರೆಕಾರ್ಡ್ ನೀಡಿ ಅದನ್ನು ಫಾರೆನ್ಸಿಕ್ ಆಡಿಟ್ ಮಾಡಿ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದಲ್ಲಿ ಸಂಘಟನೆಯ ಬ್ಯಾಂಕ್ ಅಕೌಂಟಿಗೆ ಉಳಿದ ಹಣವನ್ನು ತಾವು ಹಾಕಿ ಸಂಘದ ಮರ್ಯಾದೆಯನ್ನು ಉಳಿಸಿಕೊಡಬೇಕು ಎಂದು ನನ್ನ ವಿನಂತಿಯೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಕರ್ನಾಟಕ, ಜೈ ಭಾರತ. ಒಂದೇ ಮಾತ್ರ.